ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ ಪಾಲಿಗೆ ಇಷ್ಟು ದಿನ ದರ್ಶನ್ ಅಭಿಮಾನಿಗಳ ಅತಿರೇಕವೇ ಮುಳುವಾಗಿತ್ತು. ಈಗ ಸ್ವತಃ ದರ್ಶನ್ನ ಆಪ್ತ ಸ್ನೇಹಿತರೇ ಸಂಕಷ್ಟವನ್ನ ತಂದೊಡ್ತಾ ಇದ್ದಾರೆ. ಕಾನೂನು ಪ್ರಕಾರ ದರ್ಶನ್ ಪಾಲಿಗೆ ಕಾನೂನಿನ ಕುಣಿಕೆ ಇನ್ನಷ್ಟು ಪ್ರಬಲವಾಗ್ತಿದೆ. ಕಾರಣ ಏನು ಅಂತಂದ್ರೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳ ಪೈಕಿ ಒಟ್ಟು 3 ಅಪ್ರೂವರ್ ಆಗೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಅದರಲ್ಲೂ ಒಬ್ಬ ಪ್ರದೋಷು, ಇನ್ನೊಬ್ಬ ವಿನಯ್, ಮತ್ತೊಬ್ಬ ರವಿಶಂಕರ್. ಪ್ರದೋಷ್ ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆ ನಿನ್ನೆ ನಡೆಯಿತು. ಪ್ರಾಸಿಕ್ಯೂಷನ್ ಅದನ್ನು ಒಪ್ಪಿಕೊಳ್ತು ಕೂಡ. ವಿನಯ್ ಮತ್ತು ರವಿಶಂಕರ್ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಇದರಿಂದಾಗಿ ದರ್ಶನ್ಗೆ ಯಾವ ಮಟ್ಟದ ಸಮಸ್ಯೆ ಆಗುತ್ತೆ ಈ ಕೇಸ್ನಲ್ಲಿ? ಸಾಕಷ್ಟು ಚರ್ಚೆ ನಿನ್ನೆಯಿಂದಲೂ ಕೂಡ ನಡೀತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಮಾಫಿ ಸಾಕ್ಷಿಯ ಕಂಟಕ ಶುರುವಾಗಿದೆ. ಕೊಲೆ ಆರೋಪಿ ನಟ ದರ್ಶನ್ ವಿರುದ್ಧ ಈಗಾಗಲೇ ಸಾಕ್ಷ್ಯಗಳು ಪ್ರಬಲವಾಗಿದ್ದಾವೆ. ಈಗ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಹೊರಹೊಮ್ಮತಾ ಇರೋದು, ಮತ್ತಿಬ್ಬರು ತುದಿಗಾಲಲ್ಲಿ ನಿಂತಿರೋದು ದರ್ಶನ್ಗೆ ಕಾನೂನಾತ್ಮಕವಾಗಿ ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ತಂದು ಹಾಕತ್ತೆ ಇದು. ಮಾಫಿ ಸಾಕ್ಷಿಯ ಮಹತ್ವ ಏನು? ಆರೋಪಿಯೊಬ್ಬ ಅಪ್ರೂವರ್ ಆಗಿ ಬದಲಾದರೆ ಅದರಿಂದ ಆಗಬಹುದಾದಂಥ ಸಮಸ್ಯೆ ಏನು ಆರೋಪಿಗೆ? ಆರೋಪಿ ದರ್ಶನ್ಗೂ ಮತ್ತು ಪವಿತ್ರ ಗೌಡ ಸೇರಿ ಉಳಿದಂಥ ಆರೋಪಿಗಳಿಗೆ ಏನಾಗುತ್ತೆ ಅದರಿಂದ? ಇದರ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಚರ್ಚೆಗಳು ನಡೀತಾ ಇದೆ. ಬೇರೆ ಬೇರೆ ಕೇಸುಗಳನ್ನು ಉಲ್ಲೇಖಿಸಿ ಫ್ರೆಶ್ ಆಗಿ ವಿನಯ್ ಕುಲಕರ್ಣಿ ಕೇಸನ್ನ ಉಲ್ಲೇಖಿಸಲಾಗ್ತಾ ಇದೆ. ಅದರಲ್ಲಿ ಬಸವರಾಜ ಮುತ್ತಗಿ ಎನ್ನುವಂಥ ಆರೋಪಿ ಮಾಫಿ ಸಾಕ್ಷಿಯಾಗಿ ಬದಲಾದರು. ಅದರಿಂದಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಅಪರಾಧ ಸಾಬೀತಾಯಿತು ಮತ್ತು ಜೀವಾವಧಿ ಶಿಕ್ಷೆ ಪ್ರಕಟ ಆಯಿತು. ಈಗ ಅದನ್ನ ಹೈಕೋರ್ಟಿಗೆ ಹೋಗಿ ಅವರು ತಡೆಯೊಡ್ಡಲಾಗಿದೆ ಆ ಶಿಕ್ಷೆಗೆ. ಬಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಯಿತು. ಇದರಲ್ಲಿ ಮಾಫಿ ಸಾಕ್ಷಿ ಬಸವರಾಜ ಮುತ್ತಗಿ ಅವರು ನುಡಿದಂಥ ಸಾಕ್ಷ್ಯ ಪ್ರಮುಖವಾಗಿತ್ತು ಅನ್ನೋದು ಗಮನಿಸಬೇಕಾದಂಥ ವಿಚಾರ. ಇಲ್ಲಿ ಪ್ರದೋಷ್ ಮತ್ತು ವಿನಯ್ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವು. ಇಡೀ ಕೇಸ್ನ ನೀವು ರೂಪುರೇಷೆಯನ್ನು ಗಮನಿಸಿದ್ರೆ ಅಥವಾ ಕೇಸನ್ನು ಗಮನಿಸಿದ್ರೆ IPC 34 ಅಂದ್ರೆ ಕಾಮನ್ ಇಂಟೆನ್ಷನ್, ಜಾಯಿಂಟ್ ಲಯಬಿಲಿಟಿ ಅಂದ್ರೆ ಸಮಾನ ಉದ್ದೇಶದಿಂದ ಎಸಗಲಾಗಿರುವಂಥ ದುಷ್ಕೃತ್ಯ. ಅದು 120B ಮರ್ಡರ್ ಜೊತೆಗೆ ಉಳಿದ ಸೆಕ್ಷನ್ಗಳನ್ನು ಹೇಳ್ತಾ ಇದ್ದೀನಿ ನಾನು. 120B ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚನ್ನು ರೂಪಿಸಿದ್ರು ಅಂತ. ಆ ಒಳಸಂಚಿನಲ್ಲಿ ಪ್ರದೋಷ್ ಪಾತ್ರವೂ ಇದೆ, ವಿನಯ್ ಪಾತ್ರವೂ ಇದೆ. ಕಾಮನ್ ಇಂಟೆನ್ಷನ್ ಅಲ್ಲಿ ಪ್ರದೋಷ್ ಪಾತ್ರವೂ ಇದೆ, ವಿನಯ್ ಪಾತ್ರವೂ ಇದೆ, ರವಿಶಂಕರ್ ಪಾತ್ರವೂ ಇದೆ. ಸೊ ಈಗ ಈ ಕೇಸ್ನಲ್ಲಿ ಮೇಜರ್ ಆದಂಥ ಟರ್ನ್ ಆಗತ್ತಾ ವಿಚಾರಣೆ ವೇಳೆ? ಸೊ ಇದರ ಬಗ್ಗೆ ಮಾತನಾಡೋಣ. ಇಬ್ಬರು ಅತಿಥಿಗಳು ಇದು ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಮೊದಲನೇದಾಗಿ ವಕೀಲರು ಲೋಹಿತ್ ಇದ್ದಾರೆ. ಲೋಹಿತ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ನಾರಾಯಣ ಸ್ವಾಮಿ ಅವರು ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಹಿತ್ ಅವರಿಂದಲೇ ಶುರು ಮಾಡ್ತೀನಿ. ಮೊದಲಿಗೆ ಈ ಕೇಸಿಗೆ ಹೋಗೋದಕ್ಕಿಂತ ಮುಂಚೆ ಮಾಫಿ ಸಾಕ್ಷಿಯ ಮಹತ್ವ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಅರ್ಥ ಆಗ್ತಾ ಹೋಗುತ್ತೆ ಅಂತ, ಇಡೀ ಡಿಬೇಟ್ ಅರ್ಥ ಆಗ್ತಾ ಹೋಗುತ್ತೆ. ಈಗ ಮಾಫಿ ಸಾಕ್ಷಿ ಅಂದರೆ ಜೊತೆಗಾರ. ಒಂದು ಕ್ರೈಮ್ನಲ್ಲಿ ಒಬ್ಬ ಜೊತೆಗಾರ ಇರ್ತಾನೆ. 14 ಜನ, 15 ಜನ, 20 ಜನ, ಇದರಲ್ಲಿ ಕೋ ಅಕ್ಯೂಸ್ ಅಂತ ಕರಿತೀವಿ. ಆತ ಪ್ರಾಸಿಕ್ಯೂಷನ್ ಆತನ ಅಕ್ಯೂಸ್ ಅಂತ ತೊಗೊಂಡಿರುತ್ತೆ. ಆತ ಏನು ಮಾಡ್ತಾನೆ, ನಾನು ಪ್ರಾಸಿಕ್ಯೂಷನ್ ಪರವಾಗಿ ಸಾಕ್ಷಿಯನ್ನು ನುಡಿತೀನಿ, ನಡೆದಿರುವಂಥ ಘಟನೆಗಳನ್ನು ಹಾನೆಸ್ಟಾಗಿ ಹೇಳ್ತೀನಿ ಕೋರ್ಟ್ ಮುಂದೆ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸ್ಕೊಂಡು ಡಿಫೆನ್ಸ್ ಬಿಟ್ಟು ಯಾವಾಗ ಪ್ರಾಸಿಕ್ಯೂಷನ್ ಜೊತೆ ಸೇರ್ಕೊತಾನೋ ಆಗ ಆತನ ಮಾಫಿ ಸಾಕ್ಷಿ ಅಂತ ಹೇಳಿ ಪರಿಗಣಿಸುತ್ತೆ ಕೋರ್ಟ್. ಈಗ ಮಾಫಿ ಸಾಕ್ಷಿ ಮತ್ತು ಪ್ಲೀ ಗಿಲ್ಟಿ 2 ಡಿಫ್ರೆನ್ಸಿಯೇಟ್ ಇದೆ. ಅಂದರೆ ಪ್ಲೀ ಗಿಲ್ಟಿ ಅಂದರೆ ಏನು ಅಂದರೆ ತಪ್ಪೊಪ್ಪಿಗೆ ಅಂತ. ಆದರೆ ಮಾಫಿ ಸಾಕ್ಷಿ ಏನು ಅಂದರೆ ತಪ್ಪೊಪ್ಪಿಗೆಯ ಜೊತೆ ನಾನು ಪಾರ್ಡನ್ ಮಾಡ್ತೀನಿ, ಅಂದರೆ ನನಗೆ ಕ್ಷಮೆನೂ ಕೂಡ ಕೊಡಿ ಅಂತೇಳಿ ಎಕ್ಸ್ಚೇಂಜ್ ಕೇಳ್ತೀನಿ.
ಇದಕ್ಕೆ ಲೀಗಲ್ ಸ್ಯಾಂಕ್ಷನ್ಸ್ ಬೇಕು, ಜುಡಿಷಿಯಲ್ ಸ್ಯಾಂಕ್ಷನ್ಸ್ ಬೇಕು. ಅಂದರೆ ಮಾಫಿ ಸಾಕ್ಷಿಯನ್ನು ನಾನು ಅಪ್ಲಿಕೇಶನ್ ಹಾಕಿ ಕೋರ್ಟ್ ಮುಂದೆ ನಾನು ಮಾಫಿ ಸಾಕ್ಷಿಯಾಗಿ ಬರ್ತೀನಿ ಅಂತ ಒಪ್ಕೊಬೇಕಾಗುತ್ತೆ. ಆದರೆ ಪ್ಲೀ ಗಿಲ್ಟಿಯಲ್ಲಿ ಚಾರ್ಜ್ ಆಗಬೇಕಂದಾಗಲೇ ನೀನು ತಪ್ಪು ನೋಡಪ್ಪ, ನಿನ್ನ ಬಗ್ಗೆ ಚಾರ್ಜ್ ಮಾಡ್ತಾ ಇದ್ದೀನಿ, ನೀನು ಈ ಥರ ಮಾಡಿದ್ಯಂತೆ ಈ ಥರ ಮಾಡಿದ್ಯಂತೆ ಅಂತ ಹೇಳಿದಾಗ ಹೌದು ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಮಾಫಿ ಸಾಕ್ಷಿಯಲ್ಲಿ ನಿಮಗೆ ಕ್ಷಮೆ ಸಿಗಬಹುದು ಒಂದು ಅಂಗದಲ್ಲಿ, ಆದರೆ ಪ್ಲೀ ಗಿಲ್ಟಿಯಲ್ಲಿ ತಮಗೆ ಖಂಡಿತವಾಗ್ಲೂ ಕನ್ವಿಕ್ಷನ್ ಆಗುತ್ತೆ. ಯಾವುದೇ ರೀತಿಯಾದ ಕಮ್ಮಿ ಗಿಮ್ಮಿ ಏನು ಎಕ್ಸ್ಚೇಂಜೆನ್ಸು ಆಗಲ್ಲ. ಮಾಫಿ ಸಾಕ್ಷಿಯನ್ನು ಮಾಡಬೇಕಂದಾಗ ತಾವು ದರ್ಶನ್ ಕೇಸ್ನಲ್ಲಿ ಬಂದಾಗ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಬರುತ್ತೆ ಅಂದರೆ, ಪ್ರದೋಷಿನ ಒಂದು ಪಾತ್ರ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಮೇಲೆ ಇಷ್ಟು ದಿನ ಸಾಕ್ಷಿಯನ್ನು ಪೊಲೀಸರು ಕ್ರೋಢೀಕರಿಸಿದ್ರು, ಸಾಕ್ಷಿಗಳು ನೆಲೆಸಿದ್ರು. ಆದರೆ ಈಗ ಆತ ಐ ವಿಟ್ನೆಸ್ ಆಗಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ಜೊತೆ ನಿಂತ್ಕೊಂತಾನೆ. ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಂದ್ರೆ ಏನು? ಈ ಅರ್ಜಿಯನ್ನು ಹಾಕಬೇಕಂದಾಗ ಇಷ್ಟು ದಿನ ಪ್ರದೋಷಿ ಯಾರು ರೆಪ್ರೆಸೆಂಟ್ ಮಾಡ್ತಿರೋ ವಕೀಲರನ್ನ, ಡಿಫೆನ್ಸ್ ವಕೀಲರು, ಅವರನ್ನ ನಿವೃತ್ತಿಗೆ ತಗೊಂಡು ಗೌರ್ಮೆಂಟ್ ವಕೀಲರ ಮುಖಾಂತರ ಅಪ್ಲಿಕೇಶನ್ ಅರ್ಜಿಯನ್ನು ಹಾಕ್ತಾನೆ. ಈಗ ಆತ ಅಪ್ಲಿಕೇಶನಲ್ಲಿ ತನ್ನ ನಡೆದಂಥ ಸಂಗತಿಗಳನ್ನೆಲ್ಲನೂ ಕೂಡ ಹಾನೆಸ್ಟ್ ಆಗಿ ಒಪ್ಕೊಳ್ಳೇಬೇಕಾಗತ್ತೆ. ಹಾನೆಸ್ಟ್ ಇಲ್ಲ ಅಂದರೆ ಅದನ್ನು ರಿಜೆಕ್ಟ್ ಮಾಡುವಂಥ ಸನ್ನಿವೇಶ ಕೂಡ ಕೋರ್ಟಿಗೆ ಬರುತ್ತೆ. ಈಗ ಈತ ಮಾಫಿ ಸಾಕ್ಷಿಯಾಗಿ ನಿಂತ್ಕೊಂಡ ತಕ್ಷಣ ಈ ಥರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಲ್ಲ, ಮತ್ತೆ ಡಿಫೆನ್ಸ್ ಎವಿಡೆನ್ಸ್ಗಳು ಅಂದರೆ ದರ್ಶನ್ ಪರ ವಕೀಲರುಗಳು ಅವ್ರಿಗೂ ಕೂಡ ಅದೊಂಥರ ವಿಚಿತ್ರವಾಗಿ ಮತ್ತೆ ಒಂಥರ ಮಕ್ಕಳನ್ನ ನಡೆಸಿದಂಥದ್ದು ಸಾಕ್ಷಿ, ಅದೇ ಬೇರೆ ತರ ಬರುತ್ತೆ ಆ ಮಾಫಿ ಸಾಕ್ಷಿ. ಲೋಹಿತ್ ಅವರೇ, ಒಂದು ಕನ್ಫ್ಯೂಷನ್ ಇಲ್ಲಿ ತಾವು ಅದನ್ನು ಕ್ಲಿಯರ್ ಮಾಡಬೇಕು. ಈಗ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಒಪ್ಪಿಕೊಂಡಿರೋದ್ರಿಂದ, ಪ್ರಾಸಿಕ್ಯೂಷನ್ ಅದನ್ನು ಒಪ್ಪಿಕೊಂಡಿರೋದ್ರಿಂದ ಇದರ ಅರ್ಥ ಏನು? ಪೊಲೀಸರು ಸಲ್ಲಿಸಿರುವಂತ ಚಾರ್ಜ್ ಶೀಟ್ ಅನ್ನ ಪ್ರದೋಷ್ ಒಪ್ಕೊಂಡಿದ್ದಾನೆ ಅಂತನಾ? ಎಕ್ಸಾಕ್ಟ್ಲಿ. ಅಂದ್ರೆ ಪ್ರದೋಷ್ ಅವರು ನಡೆದಂತ ಘಟನೆಯಿಂದ ಹಿಡಿದು ಪೊಲೀಸರು ಏನೇನು ಮಾಡಿದಾರೋ ಅವೆಲ್ಲರೂ ಪರವಾಗಿ ನಾನು ಬಂದೆ, ನಾನು ನಿಂತ್ಕೊಂತ ಇದ್ದೀನಿ, ನಾನು ಅವ್ರ ಪರವಾಗೇ ಮಾತಾಡ್ತೀನಿ, ಮತ್ತೆ ನಾನು ಇಷ್ಟು ದಿನ ಅಂದ್ರೆ ಅಕ್ಯೂಸ್ ಸ್ಟೇಟ್ಮೆಂಟ್ ಏನು ಕೊಟ್ಟಿರ್ತಾರೋ ಅವೆಲ್ಲನೂ ಕೂಡ ನಾನು ಡಿನೇ ಮಾಡ್ತೀನಿ, ಹಾಗಾಗಿ ನನಗೆ ಕ್ಷಮಿಸಿ ಅಂತ ಹೇಳುವಂತ ಒಂದು ಅಪ್ಲಿಕೇಶನ್. ಈಗ ಘಟನೆ ನಡೆದಂಥದ್ರಲ್ಲಿ ಪ್ರದೋಷನ ಪ್ರಾಮುಖ್ಯತೆ ಏನು? ಆತನ ನೀವು ಹೇಳ್ದಾಗೆ ಕಾಮನ್ ಇಂಟೆನ್ಷನ್ ಇತ್ತು. ಅಂದರೆ ಪ್ರದೋಷ್ 30 ಲಕ್ಷದ ವ್ಯವಹಾರದಲ್ಲೂ ಕೂಡ ಬರ್ತಾರೆ, ಅಂದರೆ ದುಡ್ಡು ಇಸ್ಕೊಂಡ್ಬಂದಿದ್ದ ಆತನೇ ಅನ್ನೋಂಥದ್ದು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆತ ಅದು ಒಪ್ಕೊಂಡ ಹಾಗೆ, ನಾನು 30 ಲಕ್ಷ ರೂಪಾಯಿ ಬಾಡಿಯನ್ನು ದಫನ್ ಮಾಡಿದ ಹಾಗೆ, ಮತ್ತೆ ಅಡ್ಮಿಟ್ ಮಾಡ್ಕೊಂಡ ಹಾಗೆ, ಮತ್ತೆ ಕೋ ಅಕ್ಯೂಸ್ಗಳು ಯಾರು ಏನೇನಿದ್ರು ಅಂದರೆ ತನ್ನ ಜೊತೆಗಾರನ ವಿರುದ್ಧ ಅವ್ರು ಏನೇನು ಮಾಡಿದ್ದಾರೆ ಅನ್ನೋದನ್ನ ಎಲ್ಲನೂ ಕೂಡ ಆತ ಈಗ ಕೋರ್ಟ್ ಮುಂದೆ, ನ್ಯಾಯಾಲಯದ ಮುಂದೆ ಹೇಳ್ತಾರೆ. ಸೊ ಪ್ರದೋಷ್ ಪ್ರಾಸಿಕ್ಯೂಷನ್ ವಿಲ್ ಸ್ಟ್ಯಾಂಡ್ ಆಸ್ ಎ ಐ ವಿಟ್ನೆಸ್ ಇನ್ ಎ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅಲ್ಲಿ ಮಾತನಾಡಿದ್ದು ಈಗ ಐ ವಿಟ್ನೆಸ್ ಆಗಿ ಕೂಡ ಒಂದು ಸಾಕ್ಷಿಯಾಗಿ ನಿಂತ್ಕೊಳುತ್ತೆ. ಹಾಗಾಗಿ ಈ ಸಾಕ್ಷಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್ 14ನೇ ಸಾಕ್ಷಿಯಾಗಿ ಪ್ರದೋಷ್ ಬಂದಿದ್ದಾರೆ ಅಂತ ಅನ್ಕೊಂತೀನಿ. 14ನೇವರು ಅಕ್ಯೂಸ್ಡ್. ಅವರ ನಡೆದಂಥ ಘಟನೆಗಳನ್ನೆಲ್ಲನೂ ಕೂಡ ಕ್ರೋಢೀಕರಿಸಿ, ನಾನು ಇಂಥ ದಿನ ಹಿಂಗೆ ಬಂದೆ, ಈ ಥರ ನಿಂತ್ಕೊಂಡೆ, ಆತ ಬಂದಿದ್ದ, ಬಾಡಿ ಸಿಕ್ಕಿತ್ತು, ಅಲ್ಲಿ ನಿಂತಿತ್ತು, ಮತ್ತೆ ಇದನ್ನು ನಾನು ದಫನ್ ಮಾಡ್ಬೇಕಂದಾಗ ದುಡ್ಡು ಕೊಟ್ಟೆ, ಇವೆಲ್ಲವನ್ನೂ ಕೂಡ ಅಫರ್ಮೇಟಿವ್ ಆಗಿ ಪೊಲೀಸರು ಏನು ಹೇಳಿದಾರೋ ರೆಕಾರ್ಡ್ಸಲ್ಲಿ ಅದನ್ನು ಆತ ಅಫರ್ಮ್ ಮಾಡ್ತಾನೆ, ನಾನು ಅದು ಒಪ್ಕೊಂತೀನಿ ಅಂತ ಹೇಳ್ತಾನೆ. ಮತ್ತೆ ಇವೆಲ್ಲವನ್ನೂ ಕೂಡ ಬೇರೆ ಜೊತೆಗಾರರು ಯಾರಿದ್ರಲ್ಲ ಅವ್ರವ್ರ ನಡೆದಂಥ ಸಂಗತಿಗಳನ್ನು ಕೂಡ ನಾನು ಐ ವಿಟ್ನೆಸ್ ಆಗಿ ನೋಡಿದ್ದೀನಿ ಅಂತಲೂ ಕೂಡ ಹೇಳ್ತಾರೆ. ಈಗ ತಾವು ಹೇಳಿದ್ರಲ್ಲ ವಿನಯ್ ಕುಲಕರ್ಣಿಯ ಒಂದು ಕೇಸ್, ಸೊ ಈ ರೀತಿಯ ಒಬ್ಬ ಐ ವಿಟ್ನೆಸ್ಸು, ಒಬ್ಬ ಆರೋಪಿಯೇ ಕೂಡ ಬಂದು ಅಪ್ರೂವರ್ ಆಗಿಬಿಟ್ರೆ, ನಾನು ನೋಡಿದ್ದೀನಿ ಅಂತ ಹೇಳಿದಾಗ ಪ್ರಕರಣದ ದಿಕ್ಕು ಬೇರೆ ಕಡೆ ಹೊಂಟೋಗುತ್ತೆ. ಅಂದರೆ ಇಟ್ ಈಸ್ ಡೆಫಿನೆಟ್ಲಿ ಎ ಕನ್ವಿಕ್ಷನ್. ಸೊ ಹಾಗಾಗಿ ಮಾಫಿ ಸಾಕ್ಷಿ ಬಹಳ ಪ್ರಾಮುಖ್ಯತೆಯನ್ನು ಮಾಡ್ತಾರೆ. ಮಾಫಿ ಸಾಕ್ಷಿ ಯಾವ ಸಮಯದಲ್ಲಿ ಕೋರ್ಟ್ ಒಳಗಡೆ ಬರಬಹುದು ಅನ್ನೋದು ಎರಡನೇ ಪ್ರಶ್ನೆ. ಟ್ರಯಲ್ ನಡಿಬೇಕಂದಾಗ, ಎಂಕ್ವೈರಿ ನಡಿಬೇಕಂದಾಗ, ಕೋರ್ಟಿನ ಮುಂದೆ ಬರಬೇಕಂದಾಗ ಸ್ಪೆಷಲ್ ಕೋರ್ಟ್ನಲ್ಲಿ ಅಥವಾ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅವರು ಪರ್ಮಿಷನ್ ಕೊಡಬೇಕಾಗುತ್ತೆ. ಆ ರೀತಿ ಎಲ್ಲ ಒಂದು ಕ್ರೈಟೀರಿಯನು ಕೂಡ ಇವ್ರಿಗೆ ಆ ಕೇಸ್ನಲ್ಲಿ, ಆ ಪ್ರಕರಣದಲ್ಲಿ ಈಗಾಗಲೇ ಒಲವು ಬಂದಿರೋದ್ರಿಂದ ಮಾಫಿ ಸಾಕ್ಷಿಯನ್ನು ಅಲೋ ಮಾಡಿಕೊಂಡು ನ್ಯಾಯಾಲಯನೂ ಕೂಡ ಸತ್ಯವನ್ನು ಹುಡುಕುವಂಥದ್ದು ಮಾಡಬೇಕು. ಆದರೆ ಎಲ್ಲರ ಒಂದು ಕಡೆ ಮಾಫಿ ಸಾಕ್ಷಿ ಸುಳ್ಳು ಹೇಳಿದ್ರೆ ಕೋರ್ಟ್ ಮುಂದೆ ಏನಾಗುತ್ತೆ? ತಿರ್ಗಾ ಅವ್ರಿಗೆ ಸಾಕ್ಷಿಯ ನಾಶದ ಬಗ್ಗೆ ಅಥವಾ ಪ್ರಿಜ್ಯೂರಿ ಅಂತ ಏನು ಹೇಳ್ತೀವಿ ನಾವು, ಅದರ ಒಂದು ಟ್ರಯಲ್ ಅನ್ನು ನಡಬೇಕಾಗುತ್ತೆ. ಈಗ ಇವ್ರನ್ನ ಸೆಕ್ಯೂರ್ ಮಾಡೋದು ಕೂಡ ಕೋರ್ಟಿನಲ್ಲಿ ಬಹಳ ಮುಖ್ಯವಾದ ವಿಷಯ. ಅಂದರೆ ಒಬ್ಬ ಆರೋಪಿ ನಾನು ಮಾಫಿ ಸಾಕ್ಷಿಯಾಗಿ ಬರ್ತಿದ್ದೀನಿ ಅಂತ ಹೇಳಿಬಿಟ್ರೆ ಆತನ ಪ್ರಾಣನೂ ಕೂಡ ಮತ್ತೆ ಆತನ ಡಿಗ್ನಿಫೈನು ಕೂಡ ಎಲ್ಲವನ್ನೂ ಕೂಡ ಡಿಟೆನ್ಷನ್ ಮಾಡಬೇಕಾಗುತ್ತೆ. ಬೇಲ್ ಆಗಿದ್ರೆ ಆತನ ಡಿಟೆನ್ಷನ್ ಮಾಡಿ ಇಟ್ಕೊಬೇಕಾಗುತ್ತೆ. ಇವಾಗ ಬೇಲ್ ಆಗಿಲ್ಲ, ಹಾಗಾದ್ರೆ ಬೇಲ್ ಕೊಡ್ತಾರಾ ಅನ್ನೋ ಜೊತೆಗೆ ಇದ್ದಾರೆ. ಎಸ್ ಇವಾಗ ಜೊತೆಗಿದ್ದಾರೆ. ಸೊ ಆತನ ಇವಾಗ ಸಪ್ರೇಟ್ ಆಗಿ ಇಟ್ಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಸರ್ಕಾರಕ್ಕೆ, ನ್ಯಾಯಾಲಯಕ್ಕೆ ಒಂದು ಆದೇಶವನ್ನು ಕೊಡಬೇಕಾಗುತ್ತೆ. ಸೊ ಮಾಫಿ ಸಾಕ್ಷಿ ಸತ್ಯವನ್ನ ಹುಡುಕುವಂಥದ್ದು, ಸತ್ಯವನ್ನ ಕೋರ್ಟ್ ಮುಂದೆ ಹೇಳುವಂಥದ್ದಕ್ಕೋಸ್ಕರನೇ ಇರುವಂತ ಒಂದು ಕ್ರೈಟೀರಿಯಾ ಅಂತ ಕಾನೂನಲ್ಲಿದೆ. ನಾರಾಯಣ ಸ್ವಾಮಿ ಸರ್, ಯಾವ ರೀತಿ ನೋಡ್ತೀರಿ ಇದನ್ನ? ಬಹಳ ದೊಡ್ಡ ಮೇಜರ್ ಆದಂತ ಟರ್ನ್ ಇದು, ಮೇಜರ್ ಆದಂತ ಟ್ವಿಸ್ಟ್. ಲಾಯರ್ ಅವ್ರು ಹೇಳಿದಾಗೆ, ಮಿತ್ರ ಹೇಳಿದಾಗೆ, ಮಾಫಿ ಸಾಕ್ಷಿ ಇದು ಒಂಥರ ಕಂಪ್ಲೈನೆಂಟ್ನ ಗೆಳೆಯ ಆದಂಗೆ. ಕಂಪ್ಲೈನೆಂಟ್ ಕೊಟ್ಟಿದ್ದು ಅವನ ಮೇಲೇ. ಸೊ ಆತ ನೀನು ಕಂಪ್ಲೇಂಟ್ ಕೊಟ್ಟಿರೋದು ಸರಿಯಪ್ಪ ಅಂತ ಒಪ್ಕೊಂಡಾಗೆ, ಅಂದರೆ ಈವನ್ ಬಿಫೋರ್ ಜಡ್ಜ್ಮೆಂಟ್ ಆದ ಹಾಗೆ ಅವನ ದೃಷ್ಟಿಯಲ್ಲಿ. ಅಂದರೆ ಹೌದು,
ನೀನು ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಿರೋದೆಲ್ಲ ನಾನು ಒಪ್ಕೊಳ್ತೀನಿ ನಿಜ ಅಂಥೇಳಿ. ಸೊ ಇದನ್ನು ಯಾತಕ್ಕೆ ಅವನು ತೊಗೊಳ್ತಾನೆ ಅಂತ ಹೇಳಿದ್ರೆ, ಯಾವುದೋ ಒಂದು ಹಂತದಲ್ಲಿ ಒಬ್ಬ ವ್ಯಕ್ತಿಗೆ ಇದು ಕನ್ವಿಕ್ಷನ್ ಆಗಿಬಿಡುತ್ತೆ, ನಾನು ಇವರೊಂದಿಗೆ ನಾನು ಮುಳುಗೋಗ್ತೀನಿ ಅನ್ನುವಂಥ ಸಂದರ್ಭ ಬಂದಾಗ, ಕೆಲವು ಸಂದರ್ಭದಲ್ಲಿ ಈ ಸಾಕ್ಷಿದಾರರು ಏನಿರ್ತಾರೆ, ಅಂದರೆ ಮಾಫಿ ಸಾಕ್ಷಿದಾರರಾಗಿ ಕನ್ವರ್ಟ್ ಆಗ್ತಾರೆ, ಅವರು ತಮ್ಮದನ್ನು ಮೊದಲು ನೋಡ್ಕೊಳ್ತಾರೆ. ಇಲ್ಲಿಯವರೆಗೂ ಆದಂಥ ಸಂದರ್ಭದಲ್ಲಿ ದರ್ಶನ್ ಅವರ ಕೇಸ್ನಲ್ಲಿ ಇವರೆಲ್ಲ ಅವರ ಫ್ಯಾನ್ಸು, ಅವರೆಲ್ಲ ಗೆಳೆಯರು, ಅಂದರೆ ಅವರ ಹಿಂದೆ ಬಲವಾಗಿ ನಿಂತವರು, ಅವರ ಮಾತಿನ ಮೇಲೆ ರೇಣುಕನನ್ನು ಕರ್ಕೊಂಬಂದವರು, ಅವರ ಮಾತಿನ ಮೇಲೆ ಅವರು ಹೊಡೆದಾಗ ನೋಡ್ತಿದ್ದವರು, ಅವ್ರ ಮಾತಿನ ಮೇಲೆ ಅವನ ದುಡ್ಡನ್ನು ತೊಗೊಂಡವರು, ಅವ್ರ ಮಾತಿನ ಮೇಲೆ ವೆಹಿಕಲ್ಗಳನ್ನು ಅರೇಂಜ್ ಮಾಡಿದವರು, ಅವ್ರ ಮಾತಿನ ಮೇಲೆ ತೊಗೊಂಡೋಗಿ ಇದು ಎಲ್ಲವನ್ನೂ ಸಹ ದರ್ಶನನ್ನ ಲಾಯಲ್ಟಿ, ಆತನ ಗೆಳೆಯನಾಗಿ, ಆತನ ಫ್ಯಾನ್ ಆಗಿ ಆ ರೀತಿಯಲ್ಲಿ ಮಾಡ್ತಾಯಿದ್ರು. ಎಲ್ಲಿವರೆಗೂ ಅಂತಂದಾಗ ತಾನು ಮುಳುಗೋದಿಲ್ಲ, ದರ್ಶನ್ ಎಲ್ಲೋ ನನ್ನನ್ನು ತೇಲಿಸ್ಕೊಂಡು ಹೋಗ್ತಾರೆ, ಅವರು ಬಲಾಢ್ಯವಾದಂಥ ಒಬ್ಬ ವ್ಯಕ್ತಿ, ಆ ರೀತಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಕೆಲವು ಟೈಮಲ್ಲಿ ಹಾಗೆ ಬರ್ತಿರ್ತಾರೆ. ಯಾವಾಗ ಅವರಲ್ಲಿ ಅಭದ್ರತೆ ಕಾಡುತ್ತೆ, ಆವಾಗ ಹಲವಾರು ಸಾಕ್ಷಿಗಳಲ್ಲಿ ಕೆಲವರು ಮುಂದೆ ಬರ್ತಾರೆ, ಅಯ್ಯೋ ನಮ್ಮದು ನಾವು ನೋಡ್ಕೊಳ್ಳೋಣ, ಅವರ ಫ್ಯಾಮಿಲಿಯವ್ರೂ ಹೇಳಿರ್ಬೋದು ಅವರಿಗೆ, ಆ ರೀತಿಯಲ್ಲಿ ಮುಂದೆ ಬರ್ತಾರೆ. ಅದರಲ್ಲಿ ಈ ಪ್ರದೋಷ್ ಅವ್ರದ್ದು ಈ 14 ನಂಬರ್ ಆಗಿರೋದ್ರಿಂದ, ಇನ್ನೊಬ್ಬ 10 ವಿನಯನವನು, ಇನ್ನೊಬ್ಬ 8 ರವಿಶಂಕರನವರು, ಅವರಿಬ್ಬರು ಹಾಕಿದ್ದಾರೆ, ಇನ್ನೂ ಅವ್ರದ್ದು ಅಪ್ರೂವಲ್ಗೆ ಬಂದಿಲ್ಲ. ಆದರೆ ಇದು ಹಾಕಿರೋದು ಯಾಕೆ ದೇರ್ ಇಸ್ ಎ ಅರ್ಜೆನ್ಸಿ ಅದರಲ್ಲಿ ಅಂತಂದರೆ, ಬಹುಶಃ ಪ್ರಸನ್ನಕುಮಾರ್ ಅವರು, ಈ APP ಅವರು, PPP ಅವರು ಸರ್ಕಾರ ಹೋಗ್ತಿರುವಂಥ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಕ್ಲೂ ಇಲ್ಲದಲ್ಲೇ ಹೋಗ್ತಿರೋದ್ರಿಂದ ಅವರಿಗೆ ಭಯದ ಅಭದ್ರತೆ ಕಾಡುತ್ತೆ. ಆ ಟೈಮ್ನಲ್ಲಿ ಮಾಫಿ ಸಾಕ್ಷಿನ ಒಂದು ಕಾನೂನಲ್ಲಿ ಒಂದು ಅಧಿಕಾರ ಇದೆ. ಏನು ಕಾನೂನಲ್ಲಿ ಅಧಿಕಾರ ಇದೆ ಅಂದರೆ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ BNSS ಸಂಬಂಧಿತ ವಿಧಿಗಳಲ್ಲಿ ಇಂದಿನ CRPC ಸೆಕ್ಷನ್ 306, 307 ನ್ಯಾಯಾಲಯಕ್ಕೆ ಒಂದು ಅಧಿಕಾರ ಬರುತ್ತೆ, ಕ್ಷಮಾದಾನ ನೀಡುವಂಥ ಅಧಿಕಾರ. ಯಾರು ಮಾಫಿ ಬರ್ತಾರೆ ಅವರಿಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಇವರು ಹೆಚ್ಚು ಇದು. ಹಾಗೆ ನಮ್ಮ ಲಾಯರ್ ಮಿತ್ರರು ಪ್ರಶ್ನೆ ಬರುತ್ತೆ ಸರ್, 17 ಜನ ಆರೋಪಿಗಳಿದ್ದಾರೆ, ಎಲ್ಲರೂ ಒಪ್ಕೊಂಡು ಬಿಡ್ತಾರೆ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ. ಈಗ ಉಳಿದವರು ಒಪ್ಕೊಳ್ತಾರೆ, ವಿನಯ್ ಒಪ್ತಾನೆ, ರವಿಶಂಕರ್ ಅದಕ್ಕೆ ಏನಾಗುತ್ತೆ ಇನ್ನೊಬ್ಬ ಯಾರೋ ಒಪ್ತಾನೆ. ಯಾವುದೇ ಮಾಫಿ ಸಾಕ್ಷಿ ಆದ ತಕ್ಷಣ ಕೇಸ್ನಲ್ಲಿ ಬಲವಾಗಿ ಬಂದ್ಬಿಡ್ತು, ಆಗೋಯ್ತು ಜಡ್ಜ್ಮೆಂಟ್ ಅಂತ ಅನ್ನೋಕ್ಕಾಗೋದಿಲ್ಲ. ಆ ಮಾಫಿ ಸಾಕ್ಷಿ ಒಂದು ಬಲವಾದಂಥ ಒಂದು ಹಿಡಿತ ಅಷ್ಟೇ, ಒಂದು ಮೌಂಟನ್ ಕ್ಲೈಂಬಿಂಗಲ್ಲಿ ಒಂದು ಹಿಡಿತ ಅಷ್ಟೇ. ಆದರೆ ಈ ಮಾಫಿ ಸಾಕ್ಷಿಯನ್ನು ಕ್ರಾಸ್ ಎಕ್ಸಾಮಿನೇಷನ್, CC ಕ್ಯಾಮ್ರಾ, CDR, ETR ಮತ್ತು ಸಾಕ್ಷಿಗಳು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ಗಳು, ಇವೆಲ್ಲವೂ ಪೂರಕವಾಗಿ ಅದಕ್ಕೆ ಒಪ್ಪಿಗೆ ಕೊಡಬೇಕು, ಒಪ್ಪಿಗೆ ಆಗಬೇಕು, ಇವನ ಮಾತಿನ ಮೇಲೆ ನಿಲ್ಲಬೇಕದು. ಅಂದರೆ ಮಾಫಿ ಸಾಕ್ಷಿ ಆದ ತಕ್ಷಣ ಅವನು ಈ ವಿಲ್ ನಾಟ್ ಬಿ ಸತ್ಯಸಂಧ, ಹಿ ಮೇ ಬಿ ಒನ್ಸ್ ಅಗೇನ್ ಅದರಲ್ಲೂ ಒಂದು ಸಮಸ್ಯೆ ಇರ್ಬೋದಲ್ಲ. ದರ್ಶನ್ ಅವರೇ ಅದನ್ನು ಈ ಥರ ನೀನು ಆಗು, ಅದರಲ್ಲಿ ಒಂದು ಸ್ವಲ್ಪ ನೀನು ಮಾಡ್ಬೋದು, ಆ ಥರನೂ ಮಾಡ್ಬೋದು. ಅಡ್ವೊಕೇಸಿನಲ್ಲಿ ನಮ್ಮ ಲಾಯರ್ ಮಿತ್ರರಿಗೆ ಗೊತ್ತಿರುತ್ತದೆಲ್ಲ. ಸೊ ಅವರೇ ಸೀನಿಯರ್ ಲಾಯರ್ಸ್ಗಳು ಹೇಳ್ಕೊಡ್ಬೋದು ಆ ಥರ. ಹಾಗಾಗಿ ಮಾಫಿ ಸಾಕ್ಷಿ ಆದರೂ ಸಹಿತ ಅದನ್ನು ಇತರೆ ಎವಿಡೆನ್ಸ್ಗಳು ಏನಿದೆ, ಮೆಟೀರಿಯಲ್ ಎವಿಡೆನ್ಸ್ಗಳು, CC ಕ್ಯಾಮ್ರಾ ಎವಿಡೆನ್ಸ್ಗಳು, CDR ಎವಿಡೆನ್ಸ್ಗಳು, ಇವೆಲ್ಲವೂ ಪೂರಕವಾಗಿ ಕೆಲಸ ಮಾಡಬೇಕು. ಅದಕ್ಕೆ ಅವನ ಸಾಕ್ಷಿ ಸತ್ಯ ಅನ್ನೋದು ಪ್ರೂವ್ ಮಾಡೋದು ಆಗಬೇಕು. ಆವಾಗ ಮಾತ್ರ ಮಾಫಿ ಸಾಕ್ಷಿಯ ಒಂದು ಪ್ರಖರವಾದ ಬೆಲೆ ಇದು ದರ್ಶನ್ ಕೇಸ್ನಲ್ಲಿ ಬರುತ್ತೆ. ಸಪೋಸ್ ಅವನು ಬೈ ಸ್ಪರ್ ಆಫ್ ದಿ ಮೊಮೆಂಟ್ ಹೆದರಿಕೆನಲ್ಲಿ ನಾನು ಆಗ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ನ್ಯಾಯಾಲಯ ತಕ್ಷಣ ತಗೊಳ್ಳೋದಿಲ್ಲ, ವೆಯ್ಟ್ನ ಚೆಕ್ ಮಾಡುತ್ತೆ. ದೇರ್ ಈಸ್ ಎ ಚಾನ್ಸ್, ಎಸ್ he may be telling 90% whatever he is telling is truth ಅನ್ನೋ ಥರದಲ್ಲಿ ಈ ಪ್ರಾಸಿಕ್ಯೂಟರ್ ಮತ್ತು ನ್ಯಾಯಾಲಯದ ಗಮನಕ್ಕೆ ಬಂದಾಗ, ಅದರಲ್ಲೂ ನ್ಯಾಯಾಲಯದ ಗಮನಕ್ಕೆ ಇನ್ನೊಂದು ಪ್ರಾಸಿಕ್ಯೂಟರ್ ತರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಈಗಾಗಲೇ ಈಗ ದರ್ಶನ್ ಇದು ಇಟ್ಸ್ ಎ ಸ್ಟ್ರಾಂಗ್ ಪರ್ಸನ್. ಆ ಹಿನ್ನೆಲೆಯಲ್ಲಿ ಎಷ್ಟೋ ಜನ ಅಪೋಸ್ ಮಾಡುವಂಥ ಏನು ಸಾಕ್ಷಿ ನುಡಿತಿದ್ದವರೇ ಎಗೇನೆಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂಥ ಟೈಮ್ನಲ್ಲಿ ಕೇಸ್ ವೀಕ್ ಆಗುತ್ತೆ. ಹಾಗಾಗಿ ಪ್ರಾಸಿಕ್ಯೂಟರ್ಗೂ ಇದು ಭಾರಿ ಮಹತ್ವ ಪಡೆಯುತ್ತೆ. ಈ ಹಿಂದೇಟಾಗ್ತಿರುವಂಥ ಸಾಕ್ಷಿದಾರರಿದ್ದಾಗ, ಈಗ ಮಾಫಿ ಸಾಕ್ಷಿ ಬಂದಾಗ ಇವರು ಹೆಚ್ಚು ಅವರಿಗೆ ಪ್ರಚಲಿತವಾದಂಥ ಶಕ್ತಿ ಆಗುತ್ತೆ ಅವರಿಗೆ ಕೇಸನ್ನು ನಡೆಸೋದಕ್ಕೆ. ಇದಕ್ಕೆ ಇನ್ನೊಂದು ನಾನು ಒಂದು 2 ಹೇಳಬೇಕು. ನಮ್ಮ ಗೆಳೆಯರು ಹೇಳಿದಾಗೆ, ನೀವು ಹೇಳಿದಾಗೆ ಇವರು MLA ಅವರ ಕೇಸ್ನಲ್ಲಿ ಮಹಾತ್ಮ ಗಾಂಧೀಜಿ ಪ್ರಕರಣದಲ್ಲಿ 1948 ಆರೋಪಿಗಳಲ್ಲಿ ಒಬ್ಬನಾದ ದಿಗಂಬರ್ ಬಡ್ಕೆ ಮಾಫಿ ಸಾಕ್ಷಿಯಾಗಿ ಪ್ರಮುಖ ಸಾಕ್ಷ್ಯ ನೀಡಿದ್ದು. ಇದು ಏನಾಗುತ್ತೆ, ಅವನ ಸಾಕ್ಷ್ಯದ ಸಂಚಿನ ಸ್ವರೂಪವನ್ನು ನ್ಯಾಯಾಲಯ ಅರ್ಥ ಮಾಡ್ಕೊಳ್ಳೋದಕ್ಕೆ ನೆರವಾಗುತ್ತದೆ. ಇಟ್ ಈಸ್ ವೆರಿ ಈಸಿ.
ಟು ಟೆಲ್. ಬಟ್ ಸಂಚು ಅನ್ನೋದು ಹೇಳಬೇಕಾದ್ರೆ ವಿವಾದಿತವಾಗಿ ಹ್ಯಾವ್ ಟು ರೀಕ್ರಿಯೇಟ್ ದಿ ಸಿಚುವೇಶನ್ ಇದು ಆದಾಗ ಕಷ್ಟ. ಆವಾಗ ಮಾಫಿ ಸಾಕ್ಷಿ ಆದಾಗ ನ್ಯಾಯಾಲಯಕ್ಕೆ ಒಂದು ಅವಕಾಶ ಸಿಗುತ್ತೆ. ಆಮೇಲೆ ಹರ್ಷದ್ ಮಹರ್ಷ ಷೇರು ಹಗರಣದಲ್ಲಿ ಕೆಲವು ಸಹ ಆರೋಪಿಗಳಿಗೂ ತನಿಖೆಗೆ ಮಹತ್ವ, ಹೌದು ಅದೊಂದು ಮಹತ್ವ, ಅಲ್ಲಿ ಮಾಫಿ ಸಾಕ್ಷಿ. ಇನ್ನೊಂದು ಬಹು ಮಹತ್ವದ್ದು ಅಂತಂದರೆ ಬಹುಕೋಟಿ ಹಗರಣ ಅಂದರೆ 2G ಸ್ಪೆಕ್ಟ್ರಮ್ ಪ್ರಕರಣದಲ್ಲಿ ಕೆಲವು ಇದು ಆರೋಪಿಗಳು ಆರೋಪಿತರಾಗಿದ್ದವರು ಮಾಫಿ ಸಾಕ್ಷಿಯಾಗಿ ಸಹಕರಿಸಿದ್ರಿಂದ ಕೇಸನ್ನು ನಡೆಸೋದಕ್ಕೆ ಒಂದು ಗ್ರಿಪ್ ಸಿಗುತ್ತೆ. ಸೊ ಇನ್ವೆಸ್ಟಿಗೇಷನ್ ಆಫೀಸರ್ಗೆ, ತನಿಖಾಧಿಕಾರಿಗೆ ಮತ್ತು ಪ್ರಾಸಿಕ್ಯೂಟರ್ ಅವರಿಗೆ ಪ್ರಾಸಿಕ್ಯೂಷನ್ ಮಾಡುವಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಬಲವಾದಂಥ ಸಾಕ್ಷ್ಯವನ್ನು ಎಡಿಬೇಕಾದ್ರೆ, ನೆಟ್ ಮಾಡಬೇಕಾದ್ರೆ ಇದು ಒಂದು ದೊಡ್ಡ ಚಾಣಕ್ಯ ತಂತ್ರ ಅಂತಲೇ ಹೇಳ್ಬೋದು. ಫ್ರಮ್ ದ ಪಿ ಆ್ಯಂಗಲ್ ಆಫ್ ವ್ಯೂ, ಪ್ರಾಸಿಕ್ಯೂಟರ್ ಆ್ಯಂಗಲ್ ಆಫ್ ವ್ಯೂ. ಇದು ದರ್ಶನ್ನನ ಆ್ಯಂಗಲಲ್ಲಿ ಒಂದು ಹಿನ್ನಡೆಯೇ. ಯಾಕೆ ಅಂತ ಹೇಳಿದ್ರೆ ಆ ಕೇಸಿನಲ್ಲಿ ತನ್ನ ಗೆಳೆಯರು, ತಾನು ನಂಬಿದ ಗೆಳೆಯರು ಈಗ ಕೈ ಕೊಡ್ತಾ ಇದ್ದಾರೆ ಅಂತ ಅನ್ನೋದು. ಸೊ ಇದು ಕೈ ಕೊಟ್ಟ ಹಾಗೆ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದರೆ, ಸೊ ಎಲ್ಲಿ ತನ್ನ ಪರವಾಗಿ ಇಲ್ಲ 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 ಅಂತಿದ್ರು ಇಲ್ಲಿವರೆಗೂ, ನೀವು ಹೇಳೋದು ಸುಳ್ಳು, ನ್ಯಾಯಾಲಯದಲ್ಲಿ ಕೇಳ್ತಾರೆ ಇದನ್ನು ನೀನು ಮಾಡಿದ್ಯಾ, ಇಲ್ಲ, ಆ ಹಣ ನಿಂದಲ್ಲ, ವಾಹನ ನೀನು ಮಾಡಿದ್ಯಾ, ಇಲ್ಲ, ಈ ಥರ ಮಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಹೌದು ಹೌದು ನಾನೇ ಮಾಡಿದ್ದು. ಈಗ ಅಣ್ಣವರು ಹೇಳಿದಾಗೆ, ಲಾಯರ್ ಅಣ್ಣವರು, ಹಿಂದೆ ಡೈರೆಕ್ಟಾಗಿ ಒಪ್ಕೊಳ್ಳೋದಕ್ಕೆ ಬೇರೆ, ಮಾಫಿ ಸಾಕ್ಷಿ ಆದ ಮೇಲೆ ಒಪ್ಕೊಳ್ಳೋದು ಬೇರೆ, ಇದು ಎರಡನೇದು. ಹಾಗಾಗಿ ಮಾಫಿ ಸಾಕ್ಷಿ ಹೇಳಿದ ಮೇಲೆ ಕನ್ಕರೆಂಟಾಗಿ, ಅಡ್ಜಸೆಂಟಾಗಿ ಬೇರೆಯ ಸಾಕ್ಷಿಗಳು ಪೂರಕವಾಗಿ ಕೆಲಸ ಮಾಡಿದಾಗ ಮಾತ್ರ ಇದು ಬಲವಾದಂಥ ಸಾಕ್ಷಿ ಆಗುತ್ತೆ, ದರ್ಶನ್ಗೆ ಒಂದು ಹಿನ್ನಡೆ ಆಗುತ್ತೆ. ಎಸ್, ಮಾತಾಡೋಣ. ನನಗೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.